ತಪ್ಪುಗಳಾಗಲಿ ಸುಳ್ಳುಗಳಾಗಲಿ ಕೆಲವು ಸಂದರ್ಭಕ್ಕೆ ಯೋಗ್ಯವೆನಿಸಿದರೂ ಯಾವುದಾದ್ರೂ ಒಂದು ದಿನ ಆ ತಪ್ಪುಗಳೇ ನಮ್ಮನ್ನು ಪಶ್ಚಾತ್ತಾಪಕ್ಕೆ ಮುನ್ನುಡಿ ಬರೆಯುತ್ತವೆ. ಮನುಷ್ಯ ತಪ್ಪು ಮಾಡುವುದು ಸಹಜ. ಕೆಲವೊಂದು ಸಾರಿ ಆ ತಪ್ಪನ್ನು ಕ್ಷಮಿಸುವುದು ಒಳ್ಳೆಯ ಉದ್ದೇಶವಾಗಿರುತ್ತದೆ. ಏಕೆಂದರೆ ತಪ್ಪು ಮಾಡಿ ತಿದ್ದಿಕೊಳ್ಳುವವನು ಜೀವನದಲ್ಲಿ ಎಂದಿಗೂ ಯಾರ ಹತ್ತಿರನೂ ಕೈಚಾಚೋದಿಲ್ಲ. ನಮಗೆ ಯಾರೇ ಬುದ್ಧಿವಾದ ಹೇಳಿದರೂ ಅವರ ಮಾತಿನಲ್ಲಿ ಅರ್ಥವಿದೆ ಎಂದು ತಿಳಿದುಕೊಂಡು ಜೀವನ ಸಾಗಿಸುವುದು ನಮ್ಮ ಬದುಕಿಗೆ ಒಳಿತಾಗುತ್ತದೆ. ಮೈ ಡಿಯರ್ ಫ್ರೆಂಡ್ಸ್, ಇದೊಂದು ಕಾಲ್ಪನಿಕ ಕತೆ. ಸನ್ಯಾಸಿಯೊಬ್ಬರು ಊರಿನೊಂದಿಗೆ ತೆರಳುತ್ತಾ ಲೌಕಿಕ ಜಗತ್ತಿನ ಪರಿಧಿಯೊಳಗಿಂದ ಜನಸಾಮಾನ್ಯರನ್ನು ಹೊರತಂದು ಮುಕ್ತಿ ಪಡೆಯುವ ಹಲವು ಮಾರ್ಗೋಪಾಯಗಳನ್ನು ಜನರಿಗೆ ಬೋಧಿಸುತ್ತಾ ಸಾಗುತ್ತಿರುತ್ತಾರೆ. ಕತ್ತಲಾದಾಗ ಇದ್ದ ಸ್ಥಳದಲ್ಲಿಯೇ ಮಲಗುತ್ತಾ ಹಸಿವಾದಾಗ ಬೇಡಿ ತಿನ್ನುವುದು ದಿನಚರಿಯಾಗಿತ್ತು. ಜೀವನ ಹೀಗೆ ಸಾಗುತ್ತಿರುವಾಗ ಒಂದೂರಿನಿಂದ ಮತ್ತೊಂದೂರಿಗೆ ತಲುಪಲು ಮಧ್ಯದಲ್ಲಿ ದಟ್ಟ ಅರಣ್ಯವೊಂದು ಕ್ರಮಿಸಬೇಕಾಗಿತ್ತು. ಅಂತಹ 10 ಅರಣ್ಯದೊಳಗೆ ಸಂಚರಿಸಿದ ಅನುಭವ ಅವರಿಗಿತ್ತಾದರೂ ಈ ಬಾರಿ ಅವರು ಒಳ ಪ್ರವೇಶಿಸಬೇಕಿದ್ದ ಅರಣ್ಯವು ದರೋಡೆಕೋರರಿಂದಾಗಿ ಕುಖ್ಯಾತಿಯನ್ನು ಹೊಂದಿತ್ತು. ತಮ್ಮ ಜೊತೆ ಬಂದಿದ್ದ ಶಿಷ್ಯರು ಭಯದ ಮಾತುಗಳನ್ನು ಕೇಳಿಯೂ ಸ್ವಲ್ಪವೂ ವಿಚಲಿತರಾಗದ ದಾರ್ಶನಿಕರು ಕಾಡಿನೊಳಗೆ ಪ್ರವೇಶಿಸುವುದಾಗಿ ಹೇಳುತ್ತಾರೆ. ಶಿಷ್ಯರೇ, ನನ್ನ ಮೇಲೆ ನಂಬಿಕೆ ಇದ್ದರೆ ಅರಣ್ಯದೊಳಗೆ ಬರಬಹುದು, ಇಲ್ಲವಾದರೆ ನೀವು ತಮ್ಮ ಊರುಗಳಿಗೆ ಮರಳಿ ಹೋಗಬಹುದು. ಬೇರೆ ದಾರಿ ಇಲ್ಲದೆ ಅವರ ಅನುಯಾಯಿಗಳು ತಮ್ಮ ಗುರುಗಳನ್ನು ಹಿಂಬಾಲಿಸಿದರು. ಆದರೆ 4-5 ಕಿಲೋಮೀಟರ್ ದೂರ ಕ್ರಮಿಸುವಷ್ಟರಲ್ಲಿ ದರೋಡೆಕಾರರ ಗುಂಪು ಎದುರಾಯಿತು. ದರೋಡೆಕೋರರನ್ನು ನೋಡುತ್ತಿದ್ದಂತೆಯೇ ದಾರ್ಶನಿಕರ ಅನುಯಾಯಿಗಳೆಲ್ಲರೂ ಜೀವ ಉಳಿದರೆ ಸಾಕೆಂದು ಅಲ್ಲಿಂದ ಓಡಿ ಹೋಗುತ್ತಾರೆ. ಗುರುಗಳು ಮಾತ್ರ ನಿಂತಲ್ಲಿಯೇ ನಿಂತು ಭಗವಂತನ ಧ್ಯಾನದಲ್ಲಿ ತಲ್ಲೀನರಾಗುತ್ತಾರೆ. ಇದನ್ನು ಕಂಡು ಸಿಟ್ಟಿಗೆದ್ದ ದರೋಡೆಕೋರರ ನಾಯಕನು, ಏನಯ್ಯ, ನಮ್ಮನ್ನು ನೋಡಿ ನಿನಗೆ ಹೆದರಿಕೆಯಾಗಲಿಲ್ಲವೇ? ಎಲ್ಲರೂ ಓಡಿ ಹೋದರು, ನೀನು ಧೈರ್ಯವಾಗಿ ನಿಂತಿರುವೆಯಲ್ಲ ಎಂದು ಕಿರುಚುತ್ತಾನೆ. ಅದಕ್ಕೆ ಅಷ್ಟೇ ಸಾವಧಾನವಾಗಿ ಉತ್ತರಿಸಿದ ಗುರುವು, ನಾನೇಕೆ ನಿನಗೆ ಹೆದರಬೇಕು? ನೀನು ನನ್ನನ್ನು ಏನು ಮಾಡಬಲ್ಲೆ? ನನ್ನಿಂದ ಹೊತ್ತೊಯ್ಯಲು ನಿನಗೇನು ಸಿಕ್ಕಿತು? ಹೆಚ್ಚೆಂದರೆ ನನ್ನ ಪ್ರಾಣವನ್ನಷ್ಟೇ ನೀನು ಒಯ್ಯಬಹುದು, ಆದರೆ ಅದರಿಂದ ನಿನಗೆ ಲಾಭವಾಗದು ಎಂದು ಗುರುಗಳು ಹೇಳುತ್ತಾರೆ. ಗುರುವಿನ ಮಾತನ್ನು ಕೇಳಿದ ನಾಯಕನು ಮತ್ತಷ್ಟು ವ್ಯಾಗ್ರನಾಗಿ, ನಿನ್ನ ಬಳಿ ಏನೂ ಸಿಗದಿದ್ದರೆ ನಿನ್ನ ಪ್ರಾಣವನ್ನೇ ತೆಗೆದು ಸಮಾಧಾನಗೊಳ್ಳುವೆ ಅಷ್ಟೇ ಎಂದು ಅಬ್ಬರಿಸುತ್ತಾನೆ. ಆಗಲೂ ವಿಚಲಿತರಾಗದ ಗುರುವು, ಅದಕ್ಕೂ ನಾನು ಸಿದ್ಧನಿದ್ದೇನೆ, ಆದರೆ ಅದಕ್ಕೂ ಮುನ್ನ ನೀನೊಂದು ಸಹಾಯ ಮಾಡಬೇಕು. ಆಶ್ಚರ್ಯಚಕಿತನಾದ ದರೋಡೆಕೋರರ ನಾಯಕನು, ಸಹಾಯವೇ? ಏನದು ಕೇಳು. ನಿನ್ನ ಪ್ರಾಣವನ್ನು ಉಳಿಸುವುದನ್ನು ಬಿಟ್ಟು ಬೇರೆ ಏನನ್ನಾದರೂ ಮಾಡುವೆ ಎಂದು ಹೇಳುತ್ತಾರೆ. ಗುರುಗಳು, ಏನಿಲ್ಲ, ಅಲ್ಲಿ ಗಿಡದಲ್ಲಿ ಅರಳಿರುವ ಹೂವನ್ನು ಮುಟ್ಟಿ ನೋಡುವಾಸೆ ಅಷ್ಟೇ, ಅದನ್ನು ಕಿತ್ತುಕೊಡುತ್ತೀಯಾ ಎಂದು ಕೇಳುತ್ತಾರೆ. ಜೋರಾಗಿ ನಗುತ್ತಾ ಗಿಡದ ಬಳಿ ತೆರಳಿದ ದರೋಡೆಕೋರ ನಾಯಕನು ಹೂವೊಂದನ್ನು ಕಿತ್ತು ಗುರುವಿನ ಮುಂದಿಟ್ಟನು. ಅದನ್ನು ಸ್ಪರ್ಶಿಸಿದ ಗುರುವು ಪುನಃ ದರೋಡೆಕೋರನಿಗೆ, ಈ ಹೂವನ್ನು ಅದು ಎಲ್ಲಿತ್ತೋ ಅಲ್ಲಿಯೇ ಜೋಡಿಸಿ ಬಾ ಎನ್ನುತ್ತಾನೆ. ಗುರುವಿನ ಮಾತುಗಳಿಂದ ರೋಷಗೊಂಡ ದರೋಡೆಕೋರ, ನಿನ್ನದು ಅತಿಯಾಯಿತು. ಕಿತ್ತ ಹೂವನ್ನು ಪುನಃ ಜೋಡಿಸಲು ಸಾಧ್ಯವೇ? ಅದು ಆಗದ ಕೆಲಸ. ಸುಮ್ಮನೆ ಕಾಲಹರಣ ಮಾಡುತ್ತೀಯಾ ಅಷ್ಟೇ ಎಂದು ಕತ್ತಿ ಹಿಡಿದು ಗುರುವಿನ ಬಳಿಗೆ ಸುಳಿದನು. ಆಗ ಗುರುವು, ಸಿಟ್ಟೇಕೆ ನಾಯಕ? ನೀನೆ ಕಿತ್ತ ಹೂವನ್ನು ಮರಳಿ ಯಥಾಸ್ಥಿತಿಗೆ ಜೋಡಿಸಲು ನಿನ್ನಿಂದಾಗದಿದ್ದರೆ ಅದನ್ನು ಕಿತ್ತು ಹಾಕುವ ಹಕ್ಕು ನಿನಗಿಲ್ಲ. ಹಾಗೆಯೇ ಒಮ್ಮೆ ತೆಗೆದ ಪ್ರಾಣವನ್ನು ಪುನಃ ಕೊಡಲು ನಿನ್ನಿಂದಾಗದಿದ್ದರೆ ಪ್ರಾಣ ತೆಗೆಯುವ ಹಕ್ಕು ನಿನಗಿಲ್ಲ ಎಂದಾಗ ದರೋಡೆಕೋರ ನಾಯಕನ ಮನದಲ್ಲಿಯೇ ಗುರುವಿನ ಮಾತಿನ ಮರ್ಮವನ್ನು ಕುರಿತು ಚಿಂತನೆ ಮಾಡುತ್ತಾನೆ. ತನ್ನ ತಪ್ಪನ್ನು ಅರಿತ ಅವನು ಗುರುಗಳ ಕಾಲಿಡಿದು, ಮತ್ತೆಂದೂ ಇಂತಹ ನೀಚ ಕಾರ್ಯವನ್ನು ಮಾಡಲಾರೆ, ನಮ್ಮ ಗುಂಪನ್ನೆಲ್ಲ ಕ್ಷಮಿಸಿ ಉತ್ತಮ ಭವಿಷ್ಯಕ್ಕಾಗಿ ಆಶೀರ್ವಾದ ಮಾಡಿ ಎಂದು ಬೇಡಿಕೊಳ್ಳುತ್ತಾನೆ. ಗುರುವು ಸಹ ಮುಕ್ತ ಮನಸ್ಸಿನಿಂದ ಅವರೆಲ್ಲರನ್ನು ಆಶೀರ್ವದಿಸಿ ಮುನ್ನಡೆಯುತ್ತಾರೆ. ಡಿಯರ್ ಫ್ರೆಂಡ್ಸ್, ಕತೆ ಚಿಕ್ಕದಾದರೂ ಇದರಲ್ಲಿರುವ ನೀತಿ ಪಾಠ ಬಹಳ ದೊಡ್ಡದು. ಈ ಕತೆ ನಮಗೆ ಏನು ತಿಳಿಸುತ್ತದೆ ಅಂದರೆ, ಜೀವನದಲ್ಲಿ ತಪ್ಪು ಮಾಡುತ್ತೇವೆ. ಆ ತಪ್ಪುಗಳನ್ನು ಸರಿಯಾದ ಹಾದಿಯಲ್ಲಿ ಯಾರು ಮುನ್ನಡೆಸುತ್ತಾರೋ ಅವರೇ ನಮಗೆ ಒಳಿತನ ಬಯಸುವ ಗುರುಗಳು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್ ಸೈನಿಂಗ್ ಆಫ್.